ಕೆಲವೊಬ್ರು ಇರ್ತಿರ್ತಾರೆ ಎಲ್ಲ ಕೆಲಸನೂ ಪರ್ಫೆಕ್ಟ್ ಸಿಸ್ಟಮೆಟಿಕ್ ಆಗಿನೇ ಇರಬೇಕು ಅಂತಿರ್ತಾರೆ. ಮನೆಯೊಳಗೆ ಕೆಲಸ ಹಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತಿರ್ತಾರೆ. ಒಂಚೂರು ಏನಾರ ಆ ಕಡೆ ಈ ಕಡೆ ಸಾಮಾನಾದರೂ ಅದ್ಯಾಕೆ ಇಲ್ಲಿಟ್ಟಿರಿ ಇದ್ಯಾಕೆ ಇಲ್ಲಿಟ್ಟಿರಿ ಇದನ್ನು ಅಲ್ಲೇ ಇಡಬೇಕು, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಕೂಡಬೇಕು ಅಂತ ಮುಂಜಾನಿಂದ ಸಂಜೆ ತನಕ ಬರೀ ಮನೆ ಜೋಡಿಸೋದ್ರಾಗನ ಹೋಗ್ತದೆ. ಅಷ್ಟಾಗಿನೂ ಅವ್ರಿಗೇನು ಖುಷಿ ಏನು ಸಿಗಂಗಿಲ್ಲ. ಮತ್ತೂ ಅವ್ರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನಾಗ ಇರ್ತಿರ್ತಾರೆ. ಅಯ್ಯೋ ಇದು ಹಿಂಗಾಗಲಿಲ್ಲ ಅದು ಹಂಗಾಗಲಿಲ್ಲ ಅಂತ. ಇನ್ನು ಆಫೀಸ್ನಾಗ ಹೀಗೆಲ್ಲ ಇರ್ತಾರೆ ಅಂದ್ರೆ ಪರ್ಫೆಕ್ಟ್ ಫೈಲ್ ಬೇಕು, ಪರ್ಫೆಕ್ಟ್ PPT ರೆಡಿ ಆಗಿರಬೇಕು. ಅದನ್ನು ರಿವ್ಯೂ ಮಾಡಿದ್ದ ಅದೇನು ಪರ್ಫೆಕ್ಟ್ ಆಗೋದಿಲ್ಲ, ಫೈಲ್ ರಿಲೀಸು ಆಗೋದಿಲ್ಲ. ಇನ್ನು ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತಿರ್ತಾರೆ, ಆಮೇಲೆ ಹೊಸ ಬಿಸ್ನೆಸ್ ಮಾಡ್ಬೇಕಂತಿರ್ತಾರೆ. ಅವರು ಯಾಕೆ ಮಾಡ್ಲಿಕ್ಕಾಗಂಗಿಲ್ಲ ಅಂದ್ರೆ ಪರ್ಫೆಕ್ಟ್ ಕಂಟೆಂಟ್ ಬೇಕು, ನಂಗೆ ಪರ್ಫೆಕ್ಟ್ ವಿಡಿಯೋ ಬೇಕು, ನಂಗೆ ಪರ್ಫೆಕ್ಟ್ ಫೋಟೋಸ್ ಬೇಕು ಅನ್ಕೋತನ ಮುಂದೂಡ್ತಾನೇ ಇರ್ತಾರೆ. ಅದು ಏನು ಅವರಿಗೆ ಪರ್ಫೆಕ್ಟ್ ಅನ್ಸೋದು ಇಲ್ಲ, ಅವರು ಕೆಲಸ ಸ್ಟಾರ್ಟು ಮಾಡೋಂಗಿಲ್ಲ. ಈಗ ನಂದು ಯೂಟ್ಯೂಬ್ ಚಾನಲ್ ನೋಡ್ರಿ, ನಂದೇನು ಪರ್ಫೆಕ್ಟ್ ಫೋಟೋಸ್ ಇರ್ತಾವ, ವೀಡಿಯೋಸ್ ಇರ್ತಾವ, ಕಂಟೆಂಟ್ ಇರ್ತಾವ. ಎಟ್ಲೀಸ್ಟ್ ನಾವೊಂದೇನೋ ಹೊಸದು ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ, ನಂದು ಒಂದು ಚಾನಲ್ ಓಪನ್ ಮಾಡೀನಿ. ಹಿಂಗೆ ಮಾಡೋದ್ರಿಂದ ನನ್ನ ಖುಷಿ ನನಗಿರ್ತದೆ. ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಸ್ಟಾರ್ಟ್ ಮಾಡಿಬಿಡ್ರಿ. ಪರ್ಫೆಕ್ಟ್ ಬೇಕು ಅನ್ನೋ ಬೆನ್ನು ಹತ್ಕೊಂಡು ಹೋದ್ರೆ ನಿಮಗೆ ಯಾವುದೂ ಪರ್ಫೆಕ್ಟ್ ಕಾಣೋದಿಲ್ಲ, ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ನು ಸಿಗಂಗಿಲ್ಲ. ಅದಕ್ಕೆ ಬಿ ಹ್ಯಾಪಿ ಬೈ ಸೇಯಿಂಗ್ ಜಸ್ಟ್ ಓಕೆ.